ಭಾರತೀಯ ಕ್ರಿಕೆಟ್ ಲೋಕದ ಕಿಂಗ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸೂಪರ್ ಸ್ಟಾರ್ ಚೇಸ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರು ಐಪಿಎಲ್ ಸೀಸನ್ 19ರಲ್ಲಿ ಅಬ್ಬರಿಸ್ತಾ ಇರೋದು ನಮಗೆಲ್ಲ ಗೊತ್ತೇ ಇದೆ. ಈ ನಡುವೆ ವಿರಾಟ್ ಕೊಹ್ಲಿ ಅವರು ತಮ್ಮ ಮುಂದಿನ ಕ್ರಿಕೆಟ್ ಭವಿಷ್ಯ ಮತ್ತು ನಿವೃತ್ತಿಯ ಬಗ್ಗೆ ಆರ್ಸಿಬಿ ಪಾಡ್ಕಾಸ್ಟ್ನಲ್ಲಿ ಮಾತನಾಡಿದ್ದಾರೆ. ಅವರ ಮಾತುಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿವೆ. ವಿರಾಟ್ ಕೊಹ್ಲಿ ಕಳೆದ ವರ್ಷ ಅಂದರೆ 2025 ಮೇ 12ರಂದು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಈ ವಿದಾಯದ ಬಗ್ಗೆ ಪಾಡ್ಕಾಸ್ಟ್ನಲ್ಲಿ ನಿರೂಪಕಿ ಪ್ರಶ್ನೆಯನ್ನ ಕೇಳಿದಾಗ ವಿರಾಟ್ ಕೊಹ್ಲಿ ಅವರು ಉತ್ತರಿಸಿದ್ದು ಹೀಗೆ: ನೀವು ಟೆಸ್ಟ್ ಪಂದ್ಯಗಳನ್ನು ಕೊನೆವರೆಗೂ ಆಡ್ತೀರಿ ಅಂತ ನಾವು ಭಾವಿಸಿದ್ದೆವು ಎಂಬ ಪ್ರಶ್ನೆಗೆ ವಿರಾಟ್, ರೆಡ್ ಬಾಲ್ ಕ್ರಿಕೆಟ್ನಲ್ಲಿ ನನ್ನ ಫಾರ್ಮ್ ಉತ್ತಮವಾಗಿರಲಿಲ್ಲ. ದೇಹ ಮತ್ತು ಮನಸ್ಸು ಏನು ಹೇಳುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದ ಸಮಯ ಬರುತ್ತೆ ಅಂತ ಉತ್ತರಿಸಿದ್ದಾರೆ. ಇನ್ನು ವಿರಾಟ್ ವಿಶ್ವಕಪ್ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವರ ಸ್ಥಾನದ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿ, ತಂಡಕ್ಕೆ ನಾನು ಮೌಲ್ಯಯುತವೆಂದು ಭಾವಿಸಿದರೆ, ತಂಡಕ್ಕೆ ನನ್ನಿಂದ ಏನಾದರೂ ಕೊಡುಗೆ ನೀಡಬಹುದಾಗಿದ್ದರೆ ನಾನು ಆಡೋದಕ್ಕೆ ರೆಡಿ. ಇನ್ನು ತಂಡ ನನ್ನ ಕ್ಷಮತೆಯನ್ನು ಸಾಬೀತುಪಡಿಸಲು ಬಯಸಿದರೆ ಖಂಡಿತವಾಗಿಯೂ ನಾನು ಆ ಪ್ಲೇಸ್ನಲ್ಲಿ ಇರೋಕೆ ಸಾಧ್ಯವಿಲ್ಲ. ನಾನು ಆಟದ ಬಗ್ಗೆ ಸಂಪೂರ್ಣವಾಗಿ ಪ್ರಾಮಾಣಿಕನಾಗಿದ್ದೇನೆ. ನನ್ನ ಕ್ರಿಕೆಟ್ ವೃತ್ತಿ ಜೀವನದಲ್ಲಿ ದೇವರು ನನಗೆ ನೀಡಿದ ಎಲ್ಲದಕ್ಕೂ ಕೂಡ ನಾನು ಕೃತಜ್ಞನಾಗಿದ್ದೇನೆ. ಇಷ್ಟು ಅವಕಾಶಗಳಿಗೆ ನಾನು ಅದೃಷ್ಟಶಾಲಿ ಎಂದಿರುವ ವಿರಾಟ್ ಕೊಹ್ಲಿ ಯಾವಾಗಲೂ ಮೈದಾನಕ್ಕೆ ಇಳಿದಾಗ ಸಂಪೂರ್ಣ ಏಕಾಗ್ರತೆ ಮತ್ತು ಸಮರ್ಪಣಾ ಭಾವದಿಂದಲೇ ನಾನು ಆಟ ಆಡ್ತೀನಿ ಎಂದಿದ್ದಾರೆ. ಸದ್ಯ ಇವರ ಈ ಮಾತುಗಳು ಕ್ರಿಕೆಟ್ ಬಗ್ಗೆ ವಿರಾಟ್ ಕೊಹ್ಲಿ ಅವರಿಗೆ ಇರುವಂತಹ ಒಲವು ಮತ್ತು ಡೆಡಿಕೇಶನ್ ಅನ್ನ ಸಾರಿ ಹೇಳ್ತಿದೆ.